So most of the students think that current electricity chapter is all about memorizing long formulae and solving long numericals. But the actual reality is that once when the students understand what is the relationship between voltage, current and resistance, that is when the toughest problem becomes the most easiest one. Hello, hi, I am Payal Punjabi, Faculty of Physics from the Teacher app. So a lot of students think that current electricity chapter is one of the most toughest one. So here I am today where I will be simplifying some of the most difficult topics, that is the Kirchhoff's laws and balance condition of Wheatstone's network. So let's not waste any time and let's get started. So in order to understand the balance condition of Wheatstone's network, ನಮಗೆ ಎರಡು ಲಾಗಳು ಗೊತ್ತಿರಬೇಕು. That is Kirchhoff's voltage law and current law. So let us have a look at it. So Kirchhoff's current law ಏನು ಹೇಳುತ್ತಪ್ಪ ಅಂತಂದ್ರೆ, that is in an electrical network, the algebraic sum of the currents at the node is equal to 0. ಅಂದರೆ ಲೆಟ್ ಅಸ್ ಸೇ ನಮ್ಮ ಹತ್ರ ಒಂದು ಜಾಯ್ನಿಂಗ್ ಪಾಯಿಂಟ್ ಇದ್ರೆ ಇಲ್ಲಿ ಎಷ್ಟು ಕರೆಂಟ್ ಎಂಟರ್ ಆಗ್ತಿದೆಯೋ ಅಷ್ಟೇ ಕರೆಂಟ್ ಇಲ್ಲಿಂದ ಲೀವ್ ಆಗಬೇಕು. ಸೊ ಆಲ್ ಟುಗೆದರ್ ಅಟ್ ದಿಸ್ ಪರ್ಟಿಕ್ಯುಲರ್ ನೋಡ್ ದ ಟೋಟಲ್ ಇನ್ಕಮಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ದ ಟೋಟಲ್ ಔಟ್ ಗೋಯಿಂಗ್ ಕರೆಂಟ್. ಸೊ ಇದು ನಮ್ಮ KCL, that is Kirchhoff's current law ಹೇಳುತ್ತೆ. ಸೊ ಸಿಮಿಲರ್ಲಿ Kirchhoff's voltage law ಏನು ಹೇಳುತ್ತಪ್ಪ ಅಂತಂದ್ರೆ, ಒಂದು ಲೂಪ್ ಅಥವಾ ಮೆಶ್ ಅಲ್ಲಿ, ಸೊ ಲೂಪ್ ಆರ್ ಮೆಶ್ ಇಸ್ ಜಸ್ಟ್ ಲೈಕ್ ಒಂದು ಕ್ಲೋಸ್ಡ್ ಜಾಗನ ನಾವು ಲೂಪ್ ಅಂತ ಕರಿತೀವಿ. ಇನ್ ಅನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್, ದಿ algebraic sum of the products of the current and the resistance, that is whenever we multiply the resistance and the current, ನಮಗೆ ಎಲ್ಲ ಸೇರಿ ಏನು ಬರುತ್ತೆ, ವೋಲ್ಟೇಜ್ ಬರುತ್ತೆ. ಸೊ ಆಲ್ ಟುಗೆದರ್ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಎಷ್ಟು ವೋಲ್ಟೇಜ್ ಡ್ರಾಪ್ ಬರುತ್ತೋ that is equal to the EMFs of the cell in that particular loop. So that is what our KVL, that is the Kirchhoff's voltage law tell us. ಇವಾಗ ಇವೆರಡು ಲಾನ ಉಪಯೋಗಿಸ್ಬಿಟ್ಟು ನಾವು ಬ್ಯಾಲೆನ್ಸ್ ಕಂಡೀಷನ್ ಆಫ್ ವೀಟ್ಸ್ಟೋನ್ಸ್ ನೆಟ್ವರ್ಕ್ ನ ನಾವು ಒಂದು ಅದರದ ಕಂಡೀಷನ್ ನ ಡಿರೈವ್ ಮಾಡಬೇಕಾಗತ್ತೆ, ವಿಚ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ 5 marker derivation. Every time it is asked by the PU board in every particular examination. You can look at any previous question paper, you will be able to find this question. Okay, ಇವಾಗ ಇದರಲ್ಲಿ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಏನಪ್ಪಾ ಅಂತಂದ್ರೆ, ಯಾವತ್ತನ ನಮ್ಮ ಹತ್ರ 4 ರೆಸಿಸ್ಟರ್ ಈ ತರ ಕನೆಕ್ಟ್ ಆಗಿದ್ದಿದ್ರೆ, ಆಮೇಲೆ ಮಧ್ಯದಲ್ಲಿ ಒಂದು ಗ್ಯಾಲ್ವನೋಮೀಟರ್ ಬಂದ್ರೆ, ದಿಸ್ ಪರ್ಟಿಕ್ಯುಲರ್ ಅರೇಂಜ್ಮೆಂಟ್ ಇಸ್ ಕಾಲ್ಡ್ ಆಸ್ ಅ ವೀಟ್ಸ್ಟೋನ್ಸ್ ನೆಟ್ವರ್ಕ್. ಓಕೆ, ಸೊ ಇವಾಗ ಇಲ್ಲಿ ಒಂದು ಬ್ಯಾಟ್ರಿನ ನಾವು ಕನೆಕ್ಟ್ ಮಾಡಿದ್ದೀವಿ, ಸೆಲ್ ಅವರ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ದೀವಿ, ವಿಚ್ ಇಸ್ ಗೋಯಿಂಗ್ ಟು ಅಲೋ ಅ ಕರೆಂಟ್ ಆಫ್ I ಟು ಫ್ಲೋ. ಓಕೆ, ಸೊ ಲೆಟ್ ಅಸ್ ಸೇ ಇಲ್ಲಿ ಫ್ಲೋ ಆಗ್ತಾರ ಕರೆಂಟ್ I1 ಇದೆ, ಇಲ್ಲಿ ಫ್ಲೋ ಆಗ್ತಾರ ಕರೆಂಟ್ I2 ಇದೆ, ಇಲ್ಲಿ ಫ್ಲೋ ಆಗ್ತಾರ ಕರೆಂಟ್ IG ಇದೆ, ಬಿಕಾಸ್ ಇಟ್ ಇಸ್ ದ ಕರೆಂಟ್ ದಟ್ ಇಸ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್, ಅಂಡ್ ಹಿಯರ್ ದ ಕರೆಂಟ್ ದಟ್ ಇಸ್ ಫ್ಲೋಯಿಂಗ್ ಇಸ್ I3, and here the current that is flowing is I4. So different ಬರೀ ಹೆಸರುಗಳು ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಇವಾಗ ಈ ನೋಡ್ಸ್ನ ನಾನು ಪಾಯಿಂಟ್ A, ಪಾಯಿಂಟ್ B, ಪಾಯಿಂಟ್ C ಮತ್ತೆ ಪಾಯಿಂಟ್ D ಅಂತ ನೇಮ್ ಮಾಡ್ಕೋತೀನಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಮೀ. ಸೊ ಇವಾಗ ಪಾಯಿಂಟ್ B ಮತ್ತೆ ಪಾಯಿಂಟ್ D ಅಲ್ಲಿ ನಾನು KCL, ದಟ್ ಇಸ್ Kirchhoff's current law ಅಪ್ಲೈ ಮಾಡಿದ್ರೆ ಹೇಗೆ ಬರುತ್ತೆ, ದಟ್ ಇಸ್ ಅಪ್ಲೈ KCL ಟು ದ ನೋಡ್ D. ಸೊ ನಮ್ಮ KCL ಏನು ಹೇಳುತ್ತಪ್ಪ ಅಂತಂದ್ರೆ, ದ ಟೋಟಲ್ ಇನ್ಕಮಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ದಿ ಔಟ್ ಗೋಯಿಂಗ್ ಕರೆಂಟ್. ಸೊ ಇವಾಗ ಈ ನೋಡ್ B ಹತ್ರ ಯಾವ ಕರೆಂಟ್ ಅಪ್ರೋಚ್ ಆಗ್ತಿದೆ, ಈ I1 B ಹತ್ರ ಹೋಗ್ತಿದೆ, I3 ಮತ್ತೆ IG B ಇಂದ ದೂರ ಹೋಗ್ತಾ ಇದೆ. ಸೊ ಅವಾಗ ನಾನು KCL ಅಪ್ಲೈ ಮಾಡಿದ್ರೆ I1 ವಿಲ್ ಬಿ ಈಕ್ವಲ್ ಟು IG ಪ್ಲಸ್ I3, ಬಿಕಾಸ್ I1 ಇಸ್ ದ ಒನ್ ಯಾವುದು ಒಳಗಡೆ ಹೋಗ್ತಿದೆ, ಯಾವ್ದು ಆಚೆ ಬರ್ತಿದೆ I3 ಮತ್ತೆ IG ಅಲ್ಲಿಂದ ದೂರ ಹೋಗ್ತಿದೆ ಅಲ್ವಾ. ಸೊ ಐ ವಿಲ್ ನೇಮ್ ದಿಸ್ as equation number 1. Again what I will do, I will apply KCL at node D. So when I apply KCL at node D, ಅವಾಗೇನು ಬರುತ್ತೆ, ಅಗೇನ್ ಸೇಮ್ ಥಿಂಗ್, ಯಾವ್ದು ಇನ್ಕಮಿಂಗ್ ಬರುತ್ತೆ, I2 ಮತ್ತೆ IG ಇನ್ಕಮಿಂಗ್ ಬರ್ತಿದೆ. ಸೊ I2 ಪ್ಲಸ್ IG ಇಸ್ ಈಕ್ವಲ್ ಟು I4. ಸೊ ಐ ವಿಲ್ ನೇಮ್ ದಿಸ್ as equation number 2. ನೆಕ್ಸ್ಟ್ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಮೆಶ್ ದಟ್ ಇಸ್ ABD ಮತ್ತೆ DBC ಇವೆರಡಕ್ಕೆ ನಾವು ಇವಾಗ KVL ಅಪ್ಲೈ ಮಾಡ್ತೀವಿ. ಸೊ ದಟ್ ಇಸ್ Kirchhoff's voltage law. ಸೊ Kirchhoff's voltage law ನಾವು ಅಪ್ಲೈ ಮಾಡಿದಾಗ ನಾವು ಪ್ರತಿಯೊಂದು ಲೂಪ್ಗೂ ಒಂದು ಲೂಪ್ ಡೈರೆಕ್ಷನ್ನ ಅಸೈನ್ ಮಾಡಬೇಕಾಗತ್ತೆ. ಸೊ ಇಟ್ ಕುಡ್ ಬಿ ಕ್ಲಾಕ್ ವೈಸ್ ಆರ್ ಇಟ್ ಕುಡ್ ಬಿ ಆಂಟಿ ಕ್ಲಾಕ್ ವೈಸ್, ಡಿಪೆಂಡಿಂಗ್ ಅಪಾನ್ ಯೋರ್ ಕಂಫರ್ಟಬಿಲಿಟಿ. ನಿಮ್ಗೆ ಹೇಗೆ ಈಸಿ ಅನ್ಸುತ್ತೋ ಆ ಥರ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಓವರ್ ಹಿಯರ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ದಟ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಕ್ಲಾಕ್ ವೈಸ್ ಡೈರೆಕ್ಷನ್ ಟು ದಿಸ್ ಒನ್, ಬಿಕಾಸ್ ಅದು ಕ್ಲಾಕ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರೋದ್ರಿಂದ ದಿಸ್ ವಿಲ್ ಬಿ ಆರ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ ಇವಾಗ ಏನಾಯ್ತಪ್ಪ ಅಂತಂದ್ರೆ,
ಯಾವ ಕರೆಂಟು ಅದೇ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗುತ್ತೋ ಅದನ್ನು ಪಾಸಿಟಿವ್ ಅಂತ ಕರಿತೀವಿ. ಯಾವುದು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಿದೆಯೋ ಅದನ್ನು ನಾವು ಮೈನಸ್ ಅಂತ ಇಟ್ಕೋತೀವಿ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಇಫ್ ದರ್ ಇಸ್ ಎನಿ ಕರೆಂಟ್ ದಟ್ ಇಸ್ ಫ್ಲೋಯಿಂಗ್ ಇನ್ ದ ಲೂಪ್ ಡೈರೆಕ್ಷನ್ ದೆನ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಪಾಸಿಟಿವ್, ಎಲ್ಸ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ನೆಗೆಟಿವ್. ಸೊ ಇವಾಗ ಈ ಕೇಸಲ್ಲಿ ನೀವು I1ನ ಗಮನ ಕೊಟ್ಟು ನೋಡಿದ್ರೆ I1 ಹೀಗೆ ಹೋಗ್ತಿದೆ ಮತ್ತು ನಮ್ಮ ಲೂಪ್ ಡೈರೆಕ್ಷನ್ ಕೂಡ ಕ್ಲಾಕ್ ವೈಸ್ ಇದೆ. ಸೊ I1 ಇಸ್ ಗೋಯಿಂಗ್ ಟು ರಿಮೈನ್ positive. So when I apply KVL to the loop ABD, that is to this loop, aವಾಗ ಏನು ಬರುತ್ತೆ, when I'm talking about this particular I1 is going in clockwise and the loop direction is also clockwise. So it is going to be plus I1 into P, ಪಾಸಿಟಿವ್ ಆಗುತ್ತೆ. ಮತ್ತು ಇವಾಗ IG ನಾವು ಕೇರ್ಫುಲ್ ಆಗಿ ನೋಡಿದ್ರೆ ಅದು ಹೇಗೆ ಹೋಗ್ತಿದೆ, that is also going in the clockwise direction itself, because ಇದು ಹೀಗೆ ಹೋಗ್ತಿದೆ, again the same thing. So it is going to be plus IG into G, and ಇವಾಗ I2ನ ನಾವು ನೋಡಿದ್ರೆ ಅದು ಹೀಗೆ ಹೋಗ್ತಿದೆ, that is this is considered to be the anti-clockwise direction. So it is going to be minus I2 into Q, because ನಮ್ಮ ಲೂಪ್ ಡೈರೆಕ್ಷನ್ ಕ್ಲಾಕ್ ವೈಸ್ ಇದೆ ಬಟ್ I2 ಆಂಟಿ ಕ್ಲಾಕ್ ವೈಸ್ ಹೋಗ್ತಿದೆ. ಸೊ ನಾನು ಜಸ್ಟ್ ಏನಂದೆ, ಯಾವ್ಯಾವ ಕರೆಂಟ್ ಲೂಪ್ ಡೈರೆಕ್ಷನಲ್ಲಿ ಹೋಗ್ತಿಲ್ವೋ ಅದು ನೆಗೆಟಿವ್ ಆಗುತ್ತೆ. ಸೊ ದಟ್ ಇಸ್ ವೈ ದರ್ ಇಸ್ ಅ ಮೈನಸ್ ಸೈನ್ ಓವರ್ ಹಿಯರ್. ಆಲ್ ಆಫ್ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 0. ವೈ ಇಸ್ ಇಟ್ ಈಕ್ವಲ್ ಟು 0? ಬಿಕಾಸ್ ಇಲ್ಲಿ ಯಾವುದೇ ಆದ ನಮ್ಮ ಹತ್ರ ಸೆಲ್ ಇಲ್ಲ. ಸೊ ದಟ್ ಇಸ್ ವೈ ಇಟ್ ವಿಲ್ ಬಿ ಈಕ್ವಲ್ ಟು 0. ಸೊ ಸಿಮಿಲರ್ಲಿ ನಾನು ಇವಾಗ ನೆಕ್ಸ್ಟ್ ಲೂಪ್ಗೆ, ದಟ್ ಇಸ್ ಟು ದ ಲೂಪ್ BDC ಗೆ KVL ಅಪ್ಲೈ ಮಾಡ್ತೀನಿ. ಸೊ KVL ಟು ದ ಲೂಪ್ ಯಾವ್ದು ಬರುತ್ತೆ, BDC. ಮತ್ತೆ ನಾನು ಇದಕ್ಕೆ ಸೇಮ್ ಟು ಸೇಮ್ ಅದೇ ಕ್ಲಾಕ್ ವೈಸ್ ಡೈರೆಕ್ಷನ್ನೇ ಕೊಟ್ಟಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಇವಾಗ ಸೇಮ್ ಟು ಸೇಮ್ ನೋಡಿ, ಇವಾಗ I3 ಹೇಗೆ ಹೋಗ್ತಿದೆ ನೋಡಿ, I3 ಇಸ್ ಕಮಿಂಗ್ ಲೈಕ್ ದಿಸ್ ಆ್ಯಂಡ್ ದೆನ್ ಇಟ್ ಇಸ್ ಗೋಯಿಂಗ್ ಲೈಕ್ ದಿಸ್. ಸೊ ಅದೇ ಥರ ಆದ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ I3 ಇಸ್ ಗೋಯಿಂಗ್ ಟು ರಿಮೈನ್ positive. So it will be plus I3 into R, and then our I4 is going in this direction, that is this way, that is anti-clockwise, but our loop direction is clockwise. So this is going to become negative. So ಅದಕ್ಕೆ ಇದರ ಜೊತೆ ಒಂದು ಮೈನಸ್ ಸೈನ್ ಕೂಡ ಬರುತ್ತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಮೈನಸ್ I4 into S. ಆಮೇಲೆ ಇವಾಗ IG ನೋಡಿ ಹೇಗೆ ಹೋಗ್ತಿದೆ, IG is going in this direction, that is towards this way. ಸೊ ಇದು ಯಾವುದಾಯಿತು, this has become anti-clockwise, but ನಮ್ಮ loop direction ಹೇಗಿದೆ, clockwise ಇದೆ. So it is going to be minus IG into G is equal to 0. So I will name this as equation number 3 and I will name this as equation number 4. ಸೊ ಇವಾಗ ನಾವು ಕಲ್ತಿರೋ ಪ್ರಕಾರ ಏನಾಯಿತು ಹೇಳಿ, ದ್ಯಾಟ್ ಅವರ್ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಸೊ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಬ್ಯಾಲೆನ್ಸ್ ಆಗಬೇಕಪ್ಪ ಅಂತಂದರೆ ವಾಟ್ ಇಸ್ ದ ಕಂಡೀಷನ್? ಸೊ ದ ಕಂಡೀಷನ್ ಶುಡ್ ಬಿ, ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ ನೆಟ್ವರ್ಕ್ ಏನಾಗಬೇಕು ಹೇಳಿ, ದ್ಯಾಟ್ ದ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಮಸ್ಟ್ ಬಿ ಈಕ್ವಲ್ ಟು 0. ದಟ್ ಈಸ್ IG ಈಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಸೊ ನಾನೇನು ಮಾಡ್ತೀನಿ, ಈ ಕಂಡೀಷನ್ ನಾನು ಈಕ್ವೇಷನ್ 1, 2, 3, 4 ಎಲ್ಲದರಲ್ಲೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಸೊ ಲೆಟ್ ಮೀ ನೇಮ್ ದಿಸ್ ಆಸ್ ಈಕ್ವೇಷನ್ ನಂಬರ್ 5. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 5 ಇನ್ ಈಕ್ವೇಷನ್ ನಂಬರ್ 1. ಸೊ ಮಾಡಿದಾಗ ಅವಾಗ ಏನು ಬರುತ್ತೆ ನೋಡಿ, ದಟ್ ಈಸ್ ವೆನ್ ಐ ಅಪ್ಲೈ IG ಈಸ್ ಈಕ್ವಲ್ ಟು 0. ಸೊ ಈ ಪಾರ್ಟ್ 0 ಆಗೋದ್ರಿಂದ I1 ವಿಲ್ ಬಿಕಮ್ ಈಕ್ವಲ್ ಟು I3. ಸೊ I1 ವಿಲ್ ಬಿ ಈಕ್ವಲ್ ಟು I3. Okay, so ಇವಾಗ similarly if I substitute equation 5 in equation 2, so ಅವಾಗ ಏನು ಬರುತ್ತೆ ನೋಡಿ, when I substitute this, ಇವಾಗ IG 0 ಆಯಿತು, ಸೊ ಈ ಪಾರ್ಟ್ ಹೊಟ್ಟೋಯ್ತು. ಸೊ ಅವಾಗ ಏನು ಬರುತ್ತೆ, I2 will become equal to I4. ಸೊ now if I name this as equation number 6, ಆಮೇಲೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, again I will substitute this balanced condition into this also, into equation 3 also. ಸೊ ಅವಾಗ ಏನು ಬರುತ್ತೆ, at that time I will get that to be equal to ಈ IG ಇಂಟು, ಸೊ ಇಲ್ಲಿ IG ಇರೋ ಪಾರ್ಟ್ 0 ಆಗ್ತಿದೆ, 0 ಇಂಟು ಎನಿಥಿಂಗ್ ಬಿಕಮ್ 0. ಸೊ ಈ ಪಾರ್ಟ್ ಪೂರ್ತಿ ಹೊಟ್ಟೋಯ್ತು. ಸೊ ನನ್ನ ಹತ್ರ ಏನು ಉಳ್ಕೊಂತು, I1 ಇಂಟು P ಮೈನಸ್ I2 ಇಂಟು Q ಈಸ್ ಈಕ್ವಲ್ ಟು 0. ಅದು ಬಂತು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಅಗೇನ್ ಐ ವಿಲ್ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 5 ಇನ್ ಈಕ್ವೇಷನ್ ನಂಬರ್ 4. ಸೊ ಅವಾಗೇನು ಬರುತ್ತೆ, ಮತ್ತೆ IG 0 ಆಯಿತಾ, ಸೊ 0 ಇಂಟು ಎನಿಥಿಂಗ್ ಬಿಕಮ್ 0. ಸೊ ಈ ಪಾರ್ಟ್ ಹೊಟ್ಟೋಯ್ತು. ಸೊ ನಮ್ಮ ಹತ್ರ ಏನು ಉಳ್ಕೊಳ್ಳುತ್ತೆ, I3 ಇಂಟು R ಮೈನಸ್ I4 ಇಂಟು S ಇಸ್ ಈಕ್ವಲ್ ಟು 0.
ಕರೆಕ್ಟ್ ಅಲ್ವಾ? ಸೊ ಇವೆರಡನ್ನ ನಾನು ಈಕ್ವೇಶನ್ 7 ಅಂತ ಇಟ್ಕೋತೀನಿ. ನಾನೇನು ಮಾಡ್ತೀನಪ್ಪ ಅಂತಂದರೆ ನಾನು ಈ ಈಕ್ವೇಷನ್ನ ಮತ್ತು ಈ ಈಕ್ವೇಷನ್ನ ಡಿವೈಡ್ ಮಾಡ್ಕೋತೀನಿ. ಸೊ ಅವಾಗ ನನ್ನ ಹತ್ರ ಏನು ಬರುತ್ತೆ, ಆರ್ ವಾಟ್ ವಿ ಕ್ಯಾನ್ ಡೂ ಇಸ್ ದ್ಯಾಟ್ ಫಸ್ಟ್ ವಿ ಕ್ಯಾನ್ ರೀಅರೇಂಜ್ ದಿಸ್ ಪಾರ್ಟ್. ರೀಅರೇಂಜ್ ಮಾಡಿದ್ರೆ ಏನು ಬರುತ್ತೆ, ಇದನ್ನ ಈ ಕಡೆ ಕಳಿಸ್ಕೊಡಿ, ಮೈನಸ್ ಇರುತ್ತೆ, ಪ್ಲಸ್ ಆಗೋಗುತ್ತೆ. ಸೊ I1 ಇಂಟು ಪಿ ಇಸ್ ಈಕ್ವಲ್ ಟು I2 ಇಂಟು ಕ್ಯೂ. ಸೊ ಐ ವಿಲ್ ನೇಮ್ ದಿಸ್ ಇಸ್ ಈಕ್ವೇಷನ್ ನಂಬರ್ 7. ನೆಕ್ಸ್ಟ್ ಇವಾಗ ಇದನ್ನ ರೀಅರೇಂಜ್ ಮಾಡಿಕೊಂಡ್ರೆ I3 ಇಂಟು ಆರ್ ಇಸ್ ಈಕ್ವಲ್ ಟು I4 ಇಂಟು ಎಸ್ ಆ್ಯಂಡ್ ಐ ನೇಮ್ ದಿಸ್ ಇಸ್ ಈಕ್ವೇಷನ್ ನಂಬರ್ 8. ಸೊ ಇವಾಗ ನಾನು ಏನು ಮಾಡ್ತೀನಿ, ಐ ವಿಲ್ ಡಿವೈಡ್ ಈಕ್ವೇಷನ್ 7 ವಿತ್ ಈಕ್ವೇಷನ್ 8. ಹೌ ಡು ಯು ಡಿವೈಡ್ ಇಟ್? LHS ವಿತ್ LHS, RHS ವಿತ್ RHS. ಅದೇ ಥರ ಡಿವೈಡ್ ಮಾಡಿದಾಗ ನಮ್ಮ ಹತ್ರ ಏನು ಬರುತ್ತೆ, I1 ಇಂಟು ಪಿ ಇಸ್ ಈಕ್ವಲ್ ಟು I2 ಇಂಟು ಕ್ಯೂ ಡಿವೈಡೆಡ್ ಬೈ I3 ಇಂಟು ಆರ್ ಇಸ್ ಈಕ್ವಲ್ ಟು I4 ಇಂಟು ಎಸ್. ಡಿವಿಷನ್ ಸೈನ್ ಬರುತ್ತೆ. ಸೊ ಅಫ್ಕೋರ್ಸ್ ಈ ಈಕ್ವಲ್ ಟು ಬರಲ್ಲ, ಒಂದೇ ಸತಿ ಬರುತ್ತೆ. ಓಕೆ, ಸೊ ಇವಾಗ ಏನಾಯ್ತಪ್ಪ ಅಂತಂದರೆ ಇಲ್ಲಿ I1 ಇಸ್ ಈಕ್ವಲ್ ಟು I3 ಬಂದಿದೆ ಮತ್ತು I2 ಈಕ್ವಲ್ ಟು I4 ಬಂದಿದೆ ನಮ್ಮ ಈಕ್ವೇಷನ್ 6ಇಂದ. ಸೊ ಈಕ್ವೇಷನ್ 6ನ ನಾನು ಇಲ್ಲಿ ಉಪಯೋಗಿಸ್ಕೋತೀನಿ. ಸೊ I1 ಜಾಗದಲ್ಲಿ I3 ಬರ್ಕೋಬೋದಾ? ಸಿಮಿಲರ್ಲಿ I2 ಜಾಗದಲ್ಲಿ I4 ಬರ್ಕೋಬೋದಾ? ವೈ? ಬಿಕಾಸ್ ದೇ ಆರ್ ಈಕ್ವಲ್. ನಾನು ಜಸ್ಟ್ ಇವಾಗ ತಾನೇ ಪ್ರೂವ್ ಮಾಡಿದ್ದೀನಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 6 ಆಲ್ ಟುಗೆದರ್ ಅವಾಗ ಏನಾಗುತ್ತೆ, I1 ಹಂಗೆ ಉಳ್ಕೊಳ್ಳುತ್ತೆ, I1 ಇಂಟು ಪಿ ಡಿವೈಡೆಡ್ ಬೈ, ಇವಾಗ I3 ಜಾಗದಲ್ಲಿ ನಾನು ಮತ್ತೆ I1 ಹಾಕೋತೀನಿ, I1 ಇಂಟು ಆರ್ ಇಸ್ ಈಕ್ವಲ್ ಟು I2 ಇಂಟು ಕ್ಯೂ ಡಿವೈಡೆಡ್ ಬೈ, ಮತ್ತೆ I4 ಜಾಗದಲ್ಲಿ I2ನೇ ಬರ್ಕೋತೀನಿ ಬಿಕಾಸ್ ಬೋತ್ ಆರ್ ಈಕ್ವಲ್. ಸೊ ಇವಾಗ ಏನಾಯಿತು, ಸೇಮ್ ಟರ್ಮ್ಸ್ ಕ್ಯಾನ್ಸಲ್ ಆಗೋಗುತ್ತೆ. ಕ್ಯಾನ್ಸಲ್ ಆಗೋದ್ರೆ ಏನು ಉಳ್ಕೊಳ್ಳುತ್ತೆ ನಮ್ಮ ಹತ್ರ, ದಟ್ ಇಸ್ ಪಿ ಬೈ ಆರ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಸ್. ಆರ್ ರೀಅರೇಂಜ್ ಮಾಡಿ ಬರೆದ್ರೆ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್. ಸೊ ಇದು ರೇಷೋ ಯಾವ್ದು ಬರುತ್ತಲ್ವಾ, or this ratio which you get, this ratio is the mathematical condition for the balanced Wheatstone's network. So ಯಾವತ್ತನ ನಮ್ಮ IG equal to 0 ಅಂತ ಬಂದ್ರೆ, whenever we get IG to be equal to 0, this particular condition has to be satisfied. By default, ನಮ್ದು ರೆಸಿಸ್ಟರ್ಸ್ ರೇಷಿಯೋ ಏನು ಬರುತ್ತಲ್ವಾ, ವೆನೆವರ್ ಐ ಆಮ್ ಟೇಕಿಂಗ್ ದ ರೇಷಿಯೋ ಆಫ್ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಆರ್ ಪಿ ಬೈ ಆರ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಸ್, ಅವಾಗ ಏನು ಬರಬೇಕು, ಬೋತ್ ದ ರೇಷಿಯೋಸ್ ಹ್ಯಾವ್ ಟು ಬಿ ಈಕ್ವಲ್ ಟು ಈಚ್ ಅದರ್. ದ್ಯಾಟ್ ಇಸ್ ವೆನ್ ದ Wheatstone's network is said to be ಬ್ಯಾಲೆನ್ಸ್ಡ್. ಸೊ ಇದೇ ಥರ ನಾನು ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಯಾವ್ದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕು. ಸೊ ಇದರದೇ ಆದ ನಿಮಗೆ ಡೀಟೇಲ್ಡ್ ವಿಡಿಯೋ ಸೊಲ್ಯೂಷನ್ ಬೇಕು, ಮತ್ತು ಯಾವುದನ್ನು ಇದರದ್ದು ರಿಲೇಟೆಡ್ ನ್ಯೂಮೆರಿಕಲ್ಸ್ ಬೇಕು. ಸಿಮಿಲರ್ಲಿ ನಾವು ಲೈವ್ ಮತ್ತು ರೆಕಾರ್ಡೆಡ್ ಸೆಷನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಫಾರ್ ಆಲ್ ಆಫ್ ದೀಸ್ ಕ್ವೆಶನ್ಸ್ ಆ್ಯಂಡ್ ಆಲ್ಸೋ ದಿ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದೀಸ್. ಸೊ ನೀವು ನಮ್ಮ ಆ್ಯಪಿಗೆ ಬನ್ನಿ, ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಆಲ್ ದ ಡೀಟೇಲ್ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದಿಸ್. ಸಿಮಿಲರ್ಲಿ ಇದೊಂದು ಕೂಪನ್ ಕೋಡ್ ಇದೆ, ಇದನ್ನು ಉಪಯೋಗಿಸ್ಬಿಟ್ಟು ಯು ವಿಲ್ ಬಿ able to avail very heavy discount. So I will see you over there in the app.